ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರಿಯಾದ ರೀತಿಯಲ್ಲಿ ಕಳಸ ಸ್ಥಾಪನೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ನಾವು ಏನೇ ಒಂದು ಅಲಂಕಾರ ಮಾಡಿದ್ರೂ ಕೂಡ ಅದು ಬೇರೆನೇ ಆಗಿರುತ್ತೆ. ಆದ್ರೆ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಕಳಸ ಸ್ಥಾಪನೆ ಸರಿಯಾಗಿರಬೇಕು. ಅದರ ನಂತರದಲ್ಲಿ ನಾವು ಯಾವುದೇ ರೀತಿಯ ಆಡಂಬರ ಮಾಡ್ಬೋದು, ಅಲಂಕಾರ ಮಾಡ್ಬೋದು. ಅದು ನಮ್ಮ ಇಚ್ಛೆ ಆಗಿರ್ತದೆ. ಈಗ ಬನ್ನಿ, ಮೊದಲು ನಾವು ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಿಮಗೆ ಒಂದು ರಂಗೋಲಿಯಿಂದ ಹಿಡಿದು ನಿಮಗೆ ಒಂದು ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ನೋಡಿ, ಈ ರಂಗೋಲಿನ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಬಿಟ್ಟಿದ್ದೇನೆ. ಇದೊಂದು ದೈವಿಕ ರಂಗೋಲಿ ಆಗಿರ್ತದೆ. ಈ ಒಂದು ರಂಗೋಲಿಯ ಮೇಲೆ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಪಚ್ಚ ಕರ್ಪೂರ ಮತ್ತೆ ಜಾವದ್ ಪೌಡರ್ ಅನ್ನು ಹಾಕಬೇಕಾಗುತ್ತದೆ. ನಾವು ಏನೇ ಒಂದು ಪೂಜೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು, ಹಾಗೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಪ್ರಾರಂಭ ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ನೀವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು, ಗರಿಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೋಡಿ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು. ಅಕ್ಕಿಯ ಮೇಲೆ ನಾವು ಒಂದು ಕೈಯಿಂದ ಸ್ವಸ್ತಿಕ್ ಚಿಹ್ನೆ ಮತ್ತೆ ಶ್ರೀಮ್ ಅಂತ ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು 2 ವಿಳೆದೆಲೆ ತೆಗೆದುಕೊಳ್ಳಿ. ವಿಳೆದೆಲೆ ಮೇಲೆ ನಾವು ಒಂದು ಶ್ರೀಗಂಧದಿಂದ ಶ್ರೀಮ್ ಅಂತ ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಬರೆದು ಅದರ ನಂತರದಲ್ಲಿ ನೀವು ಕಳಸ ಅಥವಾ ಬಿಂದಿಗೆ ಏನ್ ಸ್ಥಾಪನೆ ಮಾಡ್ಕೋಬೇಕು ಅನ್ಕೊಂಡಿರ್ತೀರೋ ಅದನ್ನ ನೀವು ಇಡ್ಬೋದು. ನಾನು ಕಳಸ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ. ಕಳಸಕ್ಕೆ ನಾವು ಮೊದಲು ಸುಣ್ಣವನ್ನು ಹಚ್ಚಬೇಕು. ಸುಣ್ಣ ಹಚ್ಚುವ ಕಾರಣ ಅಮ್ಮನವರಿಗೆ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ನಾವು ಸುಣ್ಣವನ್ನು ಹಚ್ತೇವೆ. ನಂತರದಲ್ಲಿ ನೋಡಿ, ಕಂಕಣ, ಇದನ್ನು ಕೂಡ ನಾನು ನಿಮಗೆ ಒಂದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ. ನೀವು ಒಂದು ದಾರದಲ್ಲಿ ನೀವು ಕಂಕಣ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಆ ಕಂಕಣವನ್ನು ಕಟ್ಟಿ ಆಮೇಲೆ ನಾವು ಒಂದು ಕಳಸದ ಸಿದ್ಧತೆ ಮಾಡ್ಕೋಬೇಕು. ಕಳಸಕ್ಕೆ ನೋಡಿ, ನಾವು ಮೊದಲು ಹಾಕ್ಬೇಕಾಗಿರುವಂತದ್ದು ಹಸುವಿನ ಗಂಜಲ. ಇದು ನಮಗೆ ಬಹುಮುಖ್ಯವಾದದ್ದು. ನಾನು ಏನೆಲ್ಲ ಈಗ ವಸ್ತುಗಳನ್ನು ತಿಳಿಸ್ಕೊಡ್ತೀನೋ ಅದು ಪ್ರತಿಯೊಂದು ಕೂಡ ನೀವು ಒಂದು ಹುಡ್ಕೋದೇ ಬೇಡ. ಎಲ್ಲ ಗ್ರಂಥಿಗೆ ಶಾಪ್ ಅಲ್ಲೇ ಸಿಗುತ್ತೆ. ನೀವು ಒಂದು ಪಕ್ಷ ಸಿಗದೆ ಹೋದ್ರೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ಆದ್ರೆ ಗ್ರಂಥಿಗೆ ಶಾಪ್ ಅಲ್ಲೇ ನಿಮಗೆ ಎಲ್ಲಾನು ಕೂಡ ಸಿಗ್ತಾ ಹೋಗುತ್ತದೆ. ಇದು ನೋಡಿ, ಗಂಗಾಜಲ. ಮೊದಲು ನಾನು ಹಸುವಿನ ಗಂಜಲ ಹಾಕಿದ್ದೇನೆ, ನಂತರದಲ್ಲಿ ಗಂಗಾಜಲ ಹಾಕಿದ್ದೇನೆ, ಹಾಗೆ ರೋಸ್ ವಾಟರ್ ಅನ್ನು ಸಹ ಹಾಕ್ತಾ ಇದ್ದೇನೆ. ಅದರ ನಂತರದಲ್ಲಿ ಕಳಸದ ಒಳಗೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಜಾವದ್ ಪೌಡರ್ ಅನ್ನು ಸಹ ಹಾಕಿ, ಆಮೇಲೆ ನಾವು ಗೊರಂಚನ್ ಕೂಡ ನಿಮಗೆ ಇರುವಂತಹ ಒಂದು ಶಾಪಲ್ಲೇ ಸಿಗುತ್ತೆ. ಅಂದ್ರೆ ಲೋಕಲ್ ಶಾಪಲ್ಲೇ ಸಿಗುತ್ತೆ. ಅಲ್ಲಿ ನೀವು ಸರ್ಚ್ ಮಾಡ್ಬೋದು. ಗೊರಂಚನ್ ಹಾಕಿ, ಹಾಗೇನೆ 2 ಅಡಿಕೆ ಹಾಕಿ, ಆಮೇಲೆ 2 ಅಥವಾ ಒಂದು 3 ನೀವು ಏಲಕ್ಕಿ ಹಾಕಿ, ಹಾಗೆ ಲವಂಗವನ್ನು ಹಾಕ್ಬೇಕಾಗುತ್ತದೆ. ಹಾಗೆ ಪಚ್ಚ ಕರ್ಪೂರವನ್ನು ಹಾಕ್ಬೇಕು. ಪಚ್ಚ ಕರ್ಪೂರ ಮತ್ತೆ ನಾವು ಮನೆಯಲ್ಲಿ ಉಪಯೋಗಿಸುವಂತ ಕರ್ಪೂರ 2 ಬೇರೆ ಆಗಿರ್ತದೆ. ಹಾಗಾಗಿ ಪಚ್ಚ ಕರ್ಪೂರ ಯಾಕೆ ಹಾಕ್ಬೇಕು ಅಂದ್ರೆ ತುಂಬಾನೇ ಸುಗಂಧ ಭರಿತವಾಗಿರುತ್ತೆ. ಅದು ಅಮ್ಮನಿಗೂ ಕೂಡ ತುಂಬಾ ಪ್ರಿಯವಾದದ್ದು. ಪಚ್ಚ ಕರ್ಪೂರ ಹಾಕ್ಬೇಕು. ಆಮೇಲೆ ಕೇಸರಿ ದಳಗಳನ್ನು ಹಾಕ್ಬೇಕು. ಅದು ಕೂಡ ನಮಗೆ ತುಂಬಾ ಮುಖ್ಯವಾದದ್ದು. ಕೇಸರಿ ದಳಗಳನ್ನು ಸಹ ಹಾಕಿ, ಹಾಗೆ ನಿಮ್ಗೆ ಕಳಸದ ಬಗ್ಗೆ ಮಾಹಿತಿ ನಾನು ಕೊಡ್ಲೇಬೇಕು. ತುಂಬಾ ಜನ ಕೇಳ್ತಾ ಇದ್ರಿ, ಎರಡೆರಡು ಕಳಸ ಇಡೋದಕ್ಕಾಗಲ್ಲ, ಒಂದೇ ಕಳಸಕ್ಕೆ ನಾವು ಪೂಜೆ ಮಾಡ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ರಿ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ನಾವು ಮೊದಲು ಶ್ರೀಗಂಧ ಹಾಕ್ಬೇಕು. ನೋಡಿ, ಶ್ರೀಗಂಧ ಸ್ವಲ್ಪ ಮಟ್ಟಿಗೆ ಹಾಕಿ, ಆಮೇಲೆ ಒಂದು 1/4 ಸ್ಪೂನ್ ಅಷ್ಟು ಒಂದು ಅರಿಶಿಣ ಮತ್ತೆ ಕುಂಕುಮವನ್ನು ಹಾಕ್ಬೇಕಾಗುತ್ತದೆ. ನೋಡಿ, ತುಂಬಾ ಜನ ಇದಕ್ಕೆ ಖರ್ಜೂರವನ್ನ ಹಾಕ್ತಾರೆ. ಆಮೇಲೆ ಒಂದು ಗೋಡಂಬಿ ಹಾಕುವಂಥದ್ದು, ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ಕೂಡ ಅದ್ರೊಳಗೆ ಹಾಕ್ತಾ ಇರ್ತಾರೆ. ಆ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಾವು ಕಳಸ ವಿಸರ್ಜನೆ ಮಾಡಿದಾಗ, ಕಳಸ ನಾವು ಯಾವಾಗ ಇಟ್ಟಾಗ ನಾವು ಯಾವ ರೀತಿ ಇರುತ್ತೋ ಅದೇ ರೀತಿನೇ ನಮ್ಗೆ ಕಳಸ ಇರ್ಬೇಕು. ಅದೊಂದು ಬ್ಯಾಡ್ ಸ್ಮೆಲ್ ಬರುತ್ತೆ. ಅಂದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ ನಾವು ಕಳಸ ವಿಸರ್ಜನೆ ಮಾಡಿದಂತ ಸಮಯದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದಾಗ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಅದನ್ನ ಯಾರು ತಿನ್ನೋದಕ್ಕೆ ಉಪಯೋಗಿಸೋದಿಲ್ಲ, ವಿಸರ್ಜನೆ ಮಾಡ್ತೀರಾ. ಹಾಗಾಗಿ ಆ ತಪ್ಪುಗಳು ಮಾಡೋದು ಬೇಡ. ನಾನು ಏನ್ ಈಗ ತಿಳಿಸ್ಕೊಟ್ಟಿದ್ದೀನೋ ಅಷ್ಟೇ ವಸ್ತುಗಳನ್ನ ಹಾಕ್ಬೇಕು. ಹಾಗೆ ಸ್ವಲ್ಪ ಅಕ್ಷತೆ ಮತ್ತೆ ಒಂದು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಕಳಸದ ಮೇಲೆ ಕೈ ಇಟ್ಟು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನೀವು ಕಳಸದ ಮೇಲೆ ಕೈಯನ್ನು ಇಟ್ಟು, ಅದರ ನಂತರದಲ್ಲಿ ನೀವು ಆ ಒಂದು ಒಂದು ಅಕ್ಷತೆ ಮತ್ತೆ ಹೂವನ್ನು ನೀವು ಕಳಸದೊಳಗೆ ಹಾಕಿ, ಆಮೇಲೆ ವಿಳೆದೆಲೆ ಇಡಬೇಕು. 5 ವಿಳೆದೆಲೆ, ಹಾಗೆ ಒಂದು ಮಾವಿನ ಎಲೆಯ ಒಂದು ಕುಡಿಯನ್ನು ಸಹ ಇಟ್ಟು ನನ್ನ ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ. ನನಗೆ ಮಾವಿನ ಎಲೆ ಸಿಕ್ಕಿರ್ಲಿಲ್ಲ, ಹಾಗಾಗಿ ನಾನು ವಿಳೆದೆಲೆ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೇನೆ ನಾವು ಕಾಯಿಯನ್ನು ಹಾಗೆ ಇಡೋದಕ್ಕೆ ಹೋಗ್ಬೇಡಿ. ಅಂದ್ರೆ ದಿನನಿತ್ಯ ನಾವು ಏನ್ ಕಾಯಿ ಇಡ್ತೀವೋ ಅದೇ ರೀತಿ ಇಡಕ್ ಹೋಗ್ಬೇಡಿ. ಕಾಯಿಗೆ ಅರಿಶಿಣವನ್ನು ಹಚ್ಚಿ, ಅರಿಶಿಣ ಶ್ರೀಗಂಧ ಮಿಕ್ಸ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಹಚ್ಬಿಟ್ಟು, ವಿಳ್ಯದೆಲೆ ಅಥವಾ ಒಂದು ಪೇಪರ್ ಅನ್ನು ತೆಗೆದುಕೊಂಡು ಅದ್ರ ಮೇಲೆ ನೀವೊಂದು ತಿರುಕ ರೀತಿಯಲ್ಲಿ ನೀವೊಂದು ಕಟ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಕುಂಕುಮವನ್ನು ಹಚ್ಚಿ, ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿರ್ತದೆ. ಪೇಪರ್ ಕೂಡ ಉಪಯೋಗಿಸ್ಕೋಬಹುದು, ತೊಂದರೆ ಇಲ್ಲ. ಹಾಗೆ ನಿಮ್ಗೆ ನಾನು ಕಳಸದ ಬಗ್ಗೆ ಹೇಳ್ತಾ ಇದ್ದೆ. ಈ ವರಮಹಾಲಕ್ಷ್ಮಿ ಆಗಿರೋದ್ರಿಂದ 2 ಕಳಸ ಇಡುವುದು ತುಂಬಾನೇ ಒಳ್ಳೆಯದು. ಕೆಲವೊಬ್ರು ಕೇಳ್ತಾ ಇದ್ರಿ, ನಾನು ಇರೋಂಥ ಕಳಸವನ್ನೇ ನಾನು ಅದನ್ನೇ ಲಕ್ಷ್ಮೀ ಪೂಜೆ ಮಾಡಿ ನಂತರದಲ್ಲಿ ವಿಸರ್ಜನೆ ಮಾಡಿ ನಾನು ಅಮಾವಾಸ್ಯೆಗಿಟ್ಟಿರೋ ಕಾಯಿನ ಇಡ್ತೀನಿ ಅಂತ ಹೇಳ್ತಾ ಇದ್ರಿ. ಇಡ್ಬೋದು, ತೊಂದರೆ ಇಲ್ಲ. ಆದ್ರೆ ಇದು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ 2 ಕಳಸ ಇಟ್ಟು ನೀವು ಪೂಜೆ ಮಾಡಿ ಕುಂಕುಮಕ್ಕೆ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ನಂತರದಲ್ಲಿ ವಿಸರ್ಜನೆ ಮಾಡುವುದು ತುಂಬಾನೇ ಒಳ್ಳೆಯದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೊಳ್ಳಿ. ತುಂಬಾ ಪ್ಲೇಸೇ ಇಲ್ಲ ಅಥವಾ ನಮಗೆ ಹಬ್ಬ ಮಾಡೋದಕ್ಕೆ ಆಗೋದೇ ಇಲ್ಲ, ನಾವು ಇಷ್ಟರ ಮಟ್ಟಿಗೆ ಅಷ್ಟೇ ಒಂದು ಸರಳವಾಗಿ ನಾವು ಇರುವಂತ ಕಳಸವನ್ನೇ ಮಾಡ್ಕೊಳ್ತೀವಿ ಅಂತಂದ್ರೆ, ಖಂಡಿತವಾಗ್ಲೂ ನೀವು ದಿನನಿತ್ಯ ಇಡುವ ಕಳಸವನ್ನೇ ನೀವು ಲಕ್ಷ್ಮೀ ಕಳಸ ಅಂತ ಇಟ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ವಿಸರ್ಜನೆ ಮಾಡಿ, ಆಮೇಲೆ ನೀವು ದಿನನಿತ್ಯ ಇಡುವ ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ.
ಹಾಗೆ ನೋಡಿ ನಾನು ಈ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಒಂದು ಬ್ಲೌಸ್ ಪೀಸನ್ನು ಇಡ್ತಾ ಇದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ಸೀರೆಯನ್ನು ಉಡಿಸಿ ಸಾಂಪ್ರದಾಯಿಕವಾಗಿ ನಾನು ಎಲ್ಲಾ ರೀತಿಯಲ್ಲಿ ಅಂದ್ರೆ ರಂಗೋಲಿಯಿಂದ ಹಿಡಿದು ವಿಸರ್ಜನೆವರೆಗೂ ನಿಮಗೆ ಒಂದೇ ವಿಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಈಗ ಒಂದು ಬ್ಲೌಸ್ ಪೀಸನ್ನು ಹಾಕಿದ್ದೇನೆ. ಆಮೇಲೆ ನಾವು ಅರಿಶಿಣ ಕೊಂಬಿನಿಂದ ಮಾಂಗಲ್ಯವನ್ನು ಸಿದ್ಧತೆ ಮಾಡ್ಕೋಬೇಕು. ಅರಿಶಿಣ ಕೊಂಬಿಂದ ಮಾಂಗಲ್ಯವನ್ನು ಹಾಕಬೇಕು. ಹಾಗೇನೆ ಗೆಜ್ಜೆ ವಸ್ತ್ರ ಹಾಕೋದನ್ನ ಮರಿಬೇಡಿ. ಹಾಗೇನೆ 1 ಡಜನ್ ಅಥವಾ 2 ಡಜನ್ ಬಳೆನೂ ಹಾಕ್ಬೋದು. ಒಂದೊಂದು ಕೈಗೆ 1 ಡಜನ್ ಬಳೆನೂ ಹಾಕ್ಬೋದು. ಇಲ್ಲ ಅಂದ್ರೆ ಒಂದೇ ಡಜನ್ ತೆಗೆದುಕೊಂಡು ಬಂದು ಒಂದು ಕೈಗೆ 5, ಒಂದು ಕೈಗೆ 6 ಬಳೆಗಳನ್ನು ಹಾಕ್ಬೋದು. ಇನ್ನು ಅಲಂಕಾರಿಕವಾಗಿ ನೀವು ಮಾಡೋದಾದ್ರೆ ನಿಮ್ಮ ಒಂದು ಇಚ್ಛೆ ಆಗಿರುತ್ತೆ. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಇದು ವಾಯುಭಾಗಿಣವಾಗಿರುತ್ತದೆ. ನಾವು ಮುಖ್ಯವಾಗಿ ವಾಯುಭಾಗಿಣ ಇಡ್ಲೇಬೇಕು. ವರಮಹಾಲಕ್ಷ್ಮಿ ಅಂತ ಅಮ್ಮನವರ ಹೆಸರಿನಲ್ಲಿ ಒಂದು ವಾಯುಭಾಗಿಣವನ್ನು ಇಟ್ಟು ನಂತರದಲ್ಲಿ ನೀವು ಪೂಜೆ ಎಲ್ಲ ಆದ ಮೇಲೆ ಬೆಳಗ್ಗೆ ಮಂಗಳಾರತಿ ಮಾಡ್ತೀರಲ್ಲ, ಅದರ ನಂತರದಲ್ಲಿ ನೀವು ಈ ಒಂದು ವಾಯುಭಾಗಿಣವನ್ನು ನೀವು ತೆಗೆದುಕೊಂಡು ನಿಮ್ಮ ತಾಯಿಗೆ ಅಂದ್ರೆ ನಿಮ್ಮ ತಾಯಿಗೆ ಆಗಿರ್ಬೋದು, ನಿಮ್ಮ ಹತ್ರದ ಸಂಬಂಧಿಕರಿಗೂ ಸಹ ನೀವು ಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಳಸ ಸ್ಥಾಪನೆ ಒಂದು ಸರಿಯಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.